ಇಂದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ರಾಹುಲ್ನ ಬರ್ತ್ಡೇ. ಅದಕ್ಕಾಗಿ ಅಮ್ಮನ ಹತ್ತಿರ ಹಠ ಮಾಡಿ ನೈಟ್ ಪಾರ್ಟಿಗೆ ನಾನು ಮದುವೆ ಆಗುವ ಹುಡುಗ ಕಾರ್ತಿಕ್ ಜೊತೆ ಹೋಗಿದ್ದೆ. ಬೆಳಗ್ಗೆ ಎಚ್ಚರವಾದಾಗ ರಾಹುಲ್ ಜೊತೆ ಒಂದೇ ಮಂಚದಲ್ಲಿ ಒಂದೇ ಹಾಸಿಗೆ ಮೇಲೆ ಬೆತ್ತಲಾಗಿ ಮಲಗಿದ್ದೆ. ಅದನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ರಾಹುಲ್ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾನೆ. ನಾವಿಬ್ಬರು ಕೇವಲ ಗೆಳೆಯ ಗೆಳತಿಯರು. ಪ್ರೀತಿ ಇರಲಿಲ್ಲ. ಆದರೆ ಇದೆಲ್ಲ ಹೇಗೆ ಆಯಿತು? ಆಗ ರಾಹುಲ್ ಹೇಳಿದ ಮಾತನ್ನು ಕೇಳಿ ನನಗೆ ಭಯವಾಯಿತು. ಅವನು ಹೇಳುತ್ತಾನೆ, ನನ್ನ ಹೆಸರು ರಮ್ಯಾ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಒಬ್ಬಳೇ ಮಗಳು. ಅಪ್ಪ ಅಮ್ಮ ನಾನು ಹುಡುವುದಕ್ಕಿಂತ ಮುಂಚೆ ಬಡವರಾಗಿದ್ದರು. ನಾನು ಹುಟ್ಟಿದ ಮೇಲೆ ಐಶ್ವರ್ಯ ಬಂದಿದ್ದಕ್ಕೆ ನಾನು ಎಂದರೆ ತುಂಬ ಪ್ರೀತಿ. ಮೊದಲು ಒಂದೇ ಮಗು ಸಾಕು ಅಂತ ಅಂದುಕೊಂಡಿದ್ದವರು ಐಶ್ವರ್ಯವನ್ನು ನೋಡಿ ಇನ್ನೊಂದು ಮಗುವನ್ನು ಮಾಡಿಕೊಂಡರು. ನನ್ನ ಒಬ್ಬ ಪುಟ್ಟ ತಮ್ಮ ಇದ್ದಾನೆ. ಅವನಿಗೆ ನಾನು ಎಂದರೆ ಪ್ರಾಣ. ನನ್ನದು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿತ್ತು. ಎಲ್ಲ ಸಂಬಂಧಿಕರು ಒಂದೇ ಹಠ, ಮದುವೆ ಮದುವೆ, ಯಾವಾಗ ಮದುವೆ ಅನ್ನುವುದು. ನಮ್ಮ ಎಲ್ಲ ಸಂಬಂಧಿಕರಲ್ಲಿ ಎಲ್ಲರಿಗಿಂತ ಸುಂದರವಾಗಿರುವುದು ನಾನೇ. ಅದಕ್ಕೆ ನಾನು ಎಂದರೆ ಎಲ್ಲರಿಗೂ ಪ್ರೀತಿ. ಅಮ್ಮ ಅಂತೂ ನಾನು ಕೆಳಗೆ ಕಾಲಿಟ್ಟರೆ ಸವೆದು ಹೋಗುತ್ತೇನೆ ಅನ್ನುವಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳುತ್ತಾಳೆ. ಅವಳ ಕಾಳಜಿಗೆ ನಾನು ಮಾರು ಹೋಗಿದ್ದೇನೆ. ಇದರ ಜೊತೆಗೆ ನಮ್ಮ ಪಕ್ಕದ ಮನೆಯ ಆಂಟಿ ಸುನಂದ, ಅವರ ಮಗ ರಾಹುಲ್, ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಚಿಕ್ಕಂದಿನಿಂದಲೂ ನಾವಿಬ್ಬರು ಎಲ್ಲ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತೇವೆ. ಎಲ್ಲ ಕಡೆ ಒಟ್ಟಿಗೆ ಹೋಗುತ್ತೇವೆ. ನಾವಿಬ್ಬರು ಹುಡುಗ ಹುಡುಗಿಯ ರೀತಿ ಇಲ್ಲ, ಹುಡುಗರ ರೀತಿ ಇದ್ದೇವೆ. ಬೆಸ್ಟ್ ಫ್ರೆಂಡ್ಸ್. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಅನ್ನೋದು ತುಂಬ ಇದೆ. ಆದರೆ ಗೆಳೆಯ ಗೆಳತಿಯ ರೀತಿ ಯಾವುದೇ ಕಾರಣಕ್ಕೂ ಮದುವೆ ಆಗುವ ರೀತಿ ಇಲ್ಲ. ಮನೆಯಲ್ಲಿ ಮೊದಮೊದಲು ನಮ್ಮ ಅಪ್ಪ ಅಮ್ಮ, ಅವನ ಅಪ್ಪ ಅಮ್ಮ, ನಾವಿಬ್ಬರು ಮದುವೆ ಆಗುತ್ತೇವೆ ಅಂತ ಅಂದುಕೊಂಡಿದ್ದರು. ಪರಸ್ಪರ ಪ್ರೀತಿ ಮಾಡುತ್ತಿದ್ದೇವೆ ಅಂತ ಅಂದುಕೊಂಡಿದ್ದರು. ಆನಂತರ ಎಲ್ಲವನ್ನು ಕ್ಲಿಯರ್ ಮಾಡಿದ ನಂತರ ಅವನಿಗೂ ಬೇರೆ ಕಡೆ ಹುಡುಗಿ ಹುಡುಕುತ್ತಿದ್ದಾರೆ, ನನಗೂ ಬೇರೆ ಕಡೆ ಹುಡುಗನನ್ನು ಹುಡುಕುತ್ತಿದ್ದಾರೆ. ರಾಹುಲ್ಗೆ ಒಳ್ಳೆಯ ಬಿಸ್ನೆಸ್ ಇದೆ. ಅವರ ಅಪ್ಪನದು ಅದನ್ನೇ ನೋಡಿಕೊಳ್ಳುತ್ತಿದ್ದಾನೆ. ನನಗೂ ಏನೂ ಇಲ್ಲ. ನಮ್ಮ ಅಪ್ಪನ ಬಿಸ್ನೆಸ್ ಆ ರೀತಿ. ಆದ್ದರಿಂದ ಅವನು ಅವರ ಕಂಪನಿಯಲ್ಲಿ ಕರೆಯುತ್ತಿದ್ದಾನೆ. ಆದರೆ ಅಮ್ಮ, ಮದುವೆ ಆದ ಮೇಲೆ ಹೋಗುವೆ, ಈಗ ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಆರಾಮವಾಗಿ ಇರು ಅಂತ ನನ್ನನ್ನು ಮುದ್ದು ಮಾಡುತ್ತಾಳೆ. ನನಗೂ ಕೂಡ ಅಮ್ಮ ಹೇಳಿದ್ದು ಸರಿ ಅಂತ ಅನಿಸುತ್ತದೆ. ನಾನು ಪುಟ್ಟ ತಮ್ಮನ ಜೊತೆ ಇರಬೇಕು, 1-2 ತಿಂಗಳು ಇರಬೇಕು. ಅವನ ಜೊತೆ ಸಮಯವನ್ನು ಕಳೆದು ಸಾಕು ಅಂತ ಅನಿಸಿದ ಮೇಲೆ ಕೆಲಸವನ್ನು ನೋಡುತ್ತೇನೆ. ಹೇಗಿದ್ದರೂ ನನ್ನ ಗೆಳೆಯ ಅಲ್ಲವೇ? ರಾಹುಲ್ ಕೆಲಸವನ್ನು ಮಾಡುತ್ತಾನೆ. ಅದರ ಬಗ್ಗೆ ನನಗೆ ಸಂಶಯವಿಲ್ಲ. ನನಗೆ ಒಳ್ಳೆಯ ಮಾರ್ಕ್ಸ್ ಎಲ್ಲ ವರ್ಷಗಳಲ್ಲೂ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಬಂದಿದೆ. ಇದೇ ರೀತಿ ಜೀವನವನ್ನು ತುಂಬ ಎಂಜಾಯ್ ಮಾಡಿಕೊಂಡು ಇದ್ದೆ. ನಾನು ಎಲ್ಲಿ ಹೋದರೂ ನನ್ನನ್ನು ರಾಹುಲ್ ಕರೆದುಕೊಂಡು ಹೋಗುತ್ತಿದ್ದ. ಮೇಕಪ್ ಶಾಪ್ಗೆ ಆಗಲಿ, ದೇವಸ್ಥಾನಕ್ಕಾಗಲಿ. ದೇವಸ್ಥಾನ ಅಂದರೆ ಅವನಿಗೆ ಇಷ್ಟವಾಗುವುದಿಲ್ಲ ಅಂದರೂ ನನ್ನನ್ನು ಮಾತ್ರ ಕರೆದುಕೊಂಡು ಹೋಗುತ್ತಿದ್ದ ನನಗಾಗಿ. ಒಮ್ಮೊಮ್ಮೆ ಅನಿಸುತ್ತದೆ ಅವನು ನನ್ನ ಗಂಡನಾದರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಸಲ ಕೇಳಿ ನೋಡಿದೆ. ಆದರೆ ಅವನಿಂದ ಯಾವುದೇ ಸರಿಯಾದ ಉತ್ತರ ಬಂದಿಲ್ಲ. ಇನ್ನು ನಮ್ಮಿಬ್ಬರ ಹಾಲಿನಂಥ ಗೆಳೆತನ ಹಾಳಾಗಿ ಹೋಗುತ್ತದೆ. ಅದಕ್ಕಾಗಿ ಗೆಳೆಯ ಗೆಳತಿಯ ರೀತಿ ಇದ್ದು ಬಿಡುತ್ತೇವೆ. ಇಂದು ಒಂದು ಒಳ್ಳೆಯ ಸಂಬಂಧ ಬಂದಿತ್ತು. ಹುಡುಗ ತುಂಬ ಒಳ್ಳೆಯ ಕಂಪನಿಯಲ್ಲಿ ಇದ್ದಾನೆ. ಮನೆ ಕಡೆಯೂ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದಾರೆ. ಅಪ್ಪ ಅಮ್ಮ ಒಪ್ಪಿಕೊಂಡಿದ್ದರು. ನನ್ನ ಮತ್ತು ಹುಡುಗನ ಒಪ್ಪಿಗೆ ಬೇಕಿತ್ತು. ಇಂದು ಹೆಣ್ಣು ನೋಡುವ ಶಾಸ್ತ್ರಕ್ಕೂ ರಾಹುಲ್ ಬಂದಿದ್ದ. ಅವನೇ ಎಲ್ಲ ತಯಾರಿ ಮಾಡಿದ. ಹಿಂದಿನ ಜನ್ಮದಲ್ಲಿ ನಾನು ಇವನಿಗೆ ತುಂಬ ಸಹಾಯ ಮಾಡಿರಬೇಕು. ಆ ಋಣವನ್ನು ತೀರಿಸಲು ಈ ಸಮಯದಲ್ಲಿ ಒಂದು ಬಾಯ್ ಫ್ರೆಂಡ್ ಮಾಡುವ, ಒಬ್ಬ ಗೆಳೆಯ ಮಾಡುವ, ಒಬ್ಬ ಅಣ್ಣ ಮಾಡುವ, ಒಬ್ಬ ಅಪ್ಪ ಮಾಡುವ, ಪ್ರತಿಯೊಂದು ಕೆಲಸವನ್ನು ನನ್ನ ವಿಷಯದಲ್ಲಿ ಸ್ವಲ್ಪವೂ ಸಂಕೋಚವಿಲ್ಲದೆ ನಾಚಿಕೆ ಇಲ್ಲದೆ ಪೂರೈಸುತ್ತಾನೆ. ಒಂದು ದೊಡ್ಡ ಕಂಪನಿಯ CEO ನಮ್ಮ ಮನೆಯಲ್ಲಿ ಸಾಮಾನ್ಯ ಕೆಲಸಗಳನ್ನು ಮಾಡುತ್ತಾನೆ. ಅವನನ್ನು ನೋಡಿದರೆ ಖುಷಿಯ ಜೊತೆ ಆಶ್ಚರ್ಯವಾಗುತ್ತದೆ ಪ್ರತಿ ಬಾರಿ. ಹುಡುಗ ಫಾರಿನ್ಗೆ ಹೋಗಬೇಕಂತೆ. ಅದಕ್ಕೆ ಎಂಗೇಜ್ಮೆಂಟ್ ರಿಂಗನ್ನು ಕೂಡ ಹೆಣ್ಣು ನೋಡುವ ಶಾಸ್ತ್ರದ ದಿನವೇ ಎಕ್ಸ್ಚೇಂಜ್ ಮಾಡಿಬಿಟ್ಟರು. ಮದುವೆ ಇನ್ನೂ 1 ತಿಂಗಳಲ್ಲಿ. ಮದುವೆ ಆದ ನಂತರ ಫಾರಿನ್ಗೆ ಹೋಗಬೇಕು. ನನಗೆ ಇದು ಶಾಕ್ ಆದ ವಿಷಯ. ನಾನು ರಾಹುಲನ್ನು, ನನ್ನ ಪುಟ್ಟ ತಮ್ಮನನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ನನಗೆ ಏನೇ ಸಜೆಷನ್ ಬೇಕಾದರೂ, ಏನೇ ಕಷ್ಟವಾದರೂ ಮೊದಲು ಬರುವುದು ರಾಹುಲ್. ಅದರ ಜೊತೆಗೆ ನನ್ನ ಪುಟ್ಟ ತಮ್ಮನ ಆರೈಕೆ ಮಾಡಬೇಕು. ಇರುವ ಕೆಲಸವನ್ನು ರಾಹುಲ್ ನನಗೆ ಕೊಡುತ್ತಾನೆ.
ಅವನ ಕಂಪನಿಯಲ್ಲೇ ಚೆನ್ನಾಗಿ ಇರುವುದು. ಅವನು ನನಗಾಗಿ ಎಲ್ಲವನ್ನೂ ಮಾಡುತ್ತಾನೆ. ಆ ರೀತಿಯ ಸಂಬಂಧವನ್ನು ಬಿಟ್ಟು ಕೇವಲ ಮದುವೆ ಆದೆ ಅನ್ನುವ ಕಾರಣಕ್ಕೆ ಅಪರಿಚಿತನ ಜೊತೆ ಫಾರಿನ್ಗೆ ಹೋಗುವುದು ಎಷ್ಟು ಮಾತ್ರ ಚೆನ್ನಾಗಿರುತ್ತದೆ. ಅಪ್ಪ ಅಮ್ಮನಿಗೆ ಹೇಳಿದರೆ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೊನೆಗೆ ಹುಡುಗ ಹೇಳಿದ, ನನ್ನ ಕೆಲಸ ಕೇವಲ 1 ವರ್ಷವಷ್ಟೇ. ಒಂದು ಪ್ರಾಜೆಕ್ಟ್ ವಿಷಯದಿಂದ ಹೋಗುತ್ತಿರುವುದು. ಪ್ರಾಜೆಕ್ಟ್ ಆದ ತಕ್ಷಣ ಬಂದು ಬಿಡೋಣ. ನಿಮಗೆ ಹೇಗೆ ಖುಷಿ ಇರುತ್ತದೆ ಹಾಗೆ ಬದುಕಿ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಲವಂತ ಮಾಡುವುದಿಲ್ಲ. ನಿಮ್ಮ ಖುಷಿಯೇ ನನ್ನ ಖುಷಿ. ಅವನ ಮಾತಿಗೆ ನಾನು ಒಪ್ಪಿದೆ. ನಂತರ ಪ್ರತಿದಿನ ಫೋನ್ ಮಾಡಲು ಶುರು ಮಾಡಿದ. ಬಣ್ಣದ ಮಾತುಗಳು ಚೆನ್ನಾಗಿ ಆಡುತ್ತಾನೆ. ನಾನು ಅವನ ಮಾತಿಗೆ ಮರುಳಾದೆ. ನನಗೆ ರಾಹುಲ್ನ ಮಾತಿನ ಮುಂದೆ, ರಾಹುಲ್ನ ಪ್ರೀತಿಯ ಮುಂದೆ ಇವನ ಮಾತುಗಳು ತುಂಬ ನಾಟಕ ಅನಿಸುತ್ತದೆ. ಮೊದಲು ಈ ರೀತಿ ಅನಿಸಿತು, ಏಕೆಂದರೆ ರಾಹುಲ್ ಒಂದು ರೀತಿಯ ಕಂಫರ್ಟ್, ಒಬ್ಬ ಗೆಳೆಯ, ಒಬ್ಬ ಆಪ್ತ ರಕ್ಷಕನ ರೀತಿ ಇದ್ದ. ಅವನನ್ನು ಬಿಟ್ಟು ಒಂದು ಹೊಸ ಕಂಫರ್ಟ್ ಝೋನ್ಗೆ ಹೋಗುತ್ತಿದ್ದೇನೆ. ಅದರಲ್ಲಿ ವ್ಯತ್ಯಾಸವಾಗುವುದು ಸಹಜ ಅಂತ ನನ್ನ ಗೆಳತಿ ಹೇಳಿದಳು. ಈಗಲೂ ಕೂಡ ರಾಹುಲ್ ನಿನ್ನನ್ನು ಮದುವೆ ಆಗುತ್ತಾನೆ ಅಂತ ಅಂದರೆ ಈ ಫಾರಿನ್ ಹುಡುಗ ಬೇಡ. ದಿನಗಳು ಇದೇ ರೀತಿ ಕಳೆಯುತ್ತಿದೆ. ನನ್ನ ಮತ್ತು ಹುಡುಗನ ಜೊತೆ ಸಂಬಂಧ ಗಟ್ಟಿಯಾಗುತ್ತಿದೆ. ಇಬ್ಬರು ಹೊರಗಡೆ ಸುತ್ತುವುದು ಜಾಸ್ತಿ ಆಯಿತು. ಇತ್ತೀಚೆಗೆ ರಾಹುಲ್ ಜೊತೆ ಹೊರಗಡೆ ಹೋಗುವುದು ನಾನು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಕೇವಲ ಅವಶ್ಯಕತೆ ಇದ್ದರೆ ಮಾತ್ರ ಅವನಿಗೆ ಫೋನ್ ಮಾಡುವುದು. ನಾನು ಮದುವೆ ಆಗುವ ಹುಡುಗ ಯಾವಾಗಲೂ ನನ್ನ ಹಿಂದೆ ಮುಂದೆ ಸುತ್ತುತ್ತಿರುತ್ತಾನೆ. ಎಲ್ಲಿ ನಾನು ಬಿಟ್ಟು ಬಿಡುತ್ತೇನೆ ಅಂತ ಭಯದಿಂದ. ಇಂದು ರಾಹುಲ್ನ ಬರ್ತ್ಡೇ. ನನ್ನ ಬರ್ತ್ಡೇಗೆ ನೀನು ಬರಲೇಬೇಕು ಅಂತ ಹಠ ಮಾಡಿದ. ಮನೆಯಲ್ಲಿ ತುಂಬ ಚೆನ್ನಾಗಿ ಆಯಿತು. ಆದರೆ ಅವನು ಕರೆಯುತ್ತಿರುವುದು ಹೊರಗಡೆ, ಕೇವಲ ಫ್ರೆಂಡ್ಗಳಿಗೆ ಮಾತ್ರ ಅಂತ ಇಟ್ಟುಕೊಂಡಿರುವ ಪಾರ್ಟಿಯಲ್ಲಿ. ಇಂದು ನಿನ್ನ ಕೊನೆಯ ಪಾರ್ಟಿ. ಮದುವೆಯಾದ ಮೇಲೆ ನಿನ್ನ ಗಂಡನ ಹತ್ತಿರ ಕೇಳಬೇಕು, ಅಷ್ಟೊಂದು ನೀನು ದೂರವಾಗುತ್ತೀಯ ಅಂತ ಕರೆದ. ನಾನು ಪಾರ್ಟಿಗೆ ಹೋಗಲು ರೆಡಿಯಾದೆ. ಆದರೆ ಅಷ್ಟರಲ್ಲಿ ನನ್ನನ್ನು ಮದುವೆ ಆಗುವ ಹುಡುಗ ಸಂಜೆ ಮದುವೆ ವಿಷಯದ ಬಗ್ಗೆ ಮಾತನಾಡಲು ಅಮ್ಮನ ಜೊತೆ ಬಂದಿದ್ದು. ಆನಂತರ ನಾನು ರೆಡಿಯಾಗಿದ್ದು ಅದನ್ನು ನೋಡಿ ಕಾರಣ ಕೇಳಿದ. ನಾನು ನನ್ನ ಗೆಳೆಯ ರಾಹುಲ್ನ ಬರ್ತ್ಡೇ ಅಂತ ಹೇಳಿದೆ. ರಾಹುಲ್ ನನಗೂ ತಿಳಿದಿದ್ದಾನೆ, ನಾನು ಬರುತ್ತೇನೆ ಅಂತ ಅವನು ಕರೆದ. ಅವನು ನಾನೇ ಬರುತ್ತೇನೆ ಅಂದಾಗ ನಾನು ಬೇಡ ಅಂತ ಹೇಗೆ ಹೇಳಲಿ. ನಾನು ಒಪ್ಪಿಕೊಂಡೆ. ಇಬ್ಬರು ಬರ್ತ್ಡೇಗೆ ಹೋದೆವು. ನಮ್ಮಿಬ್ಬರನ್ನು ನೋಡಿದ ತಕ್ಷಣ ರಾಹುಲ್ನ ಮುಖ ಮೊದಲ ಬಾರಿಗೆ ಕಪ್ಪಾಯಿತು. ನಮ್ಮಿಬ್ಬರನ್ನು ನೋಡಿದರೂ ನೋಡದೇ ಇರುವ ರೀತಿ ಅವನು ಮೇಲೆ ಹೊರಟು ಹೋದ. ಜೀವನದಲ್ಲಿ ಇದೇ ಮೊದಲ ಬಾರಿ ರಾಹುಲ್ ನನ್ನನ್ನು ಅವಾಯ್ಡ್ ಮಾಡುತ್ತಾ ಇರುವುದು. ನಂತರ ಅಲ್ಲಿ ಉಳಿದ ಗೆಳೆಯ ಗೆಳತಿಯರು ನಮ್ಮನ್ನು ಮಾತನಾಡಿಸಿದರು. ಎಲ್ಲರಿಗೂ ನಾನು ಪರಿಚಯ ಮಾಡಿಸಿಕೊಟ್ಟೆ ನನ್ನನ್ನು ಮದುವೆ ಆಗುವ ಹುಡುಗನ ಬಗ್ಗೆ. ಆದರೂ ಈಗ ರಾಹುಲ್ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದಾನೆ. ತುಂಬ ಸಮಯದ ಬಳಿಕ ನಮ್ಮಿಬ್ಬರ ಹತ್ತಿರ ಬಂದು ಶೇಕ್ ಹ್ಯಾಂಡ್ ಕೊಟ್ಟ. ನಮ್ಮಿಬ್ಬರನ್ನು ಮಾತನಾಡಿಸುವುದಕ್ಕಿಂತ ಹೆಚ್ಚಾಗಿ ಅವಾಯ್ಡ್ ಮಾಡಿದ್ದು ಹೆಚ್ಚು ಅಂತ ಅನಿಸಿತು. ಇವನ್ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಹಾಡುತ್ತಿದ್ದಾನೆ. ನಾನು ಸುಮ್ಮನೆ ಒಂದು ಕಡೆ ಕುಳಿತುಕೊಂಡೆ. ನಂತರ ನನ್ನನ್ನು ಮದುವೆ ಆಗುವ ಹುಡುಗ ನನಗೆ ಒಂದು ಡ್ರಿಂಕ್ಸನ್ನು ತಂದುಕೊಟ್ಟ. ನಾನು ಡ್ರಿಂಕ್ಸ್ ಕುಡಿಯೋದಿಲ್ಲ ಅಂತ ಹೇಳಿದ್ದಕ್ಕೆ ಕೋಕಾ ಕೋಲಾವನ್ನು ತಂದುಕೊಟ್ಟ. ಇದು ಕೇವಲ ಕೂಲ್ ಡ್ರಿಂಕ್ಸ್, ಇದನ್ನು ನೀನು ಕುಡಿಯಬಹುದು, ಆಗುವುದಿಲ್ಲ ಅಂತ ಹೇಳಿದರೆ ನನಗೆ ಬೇಜಾರಾಗುತ್ತದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಹೌದು, ಇದು ಕೂಲ್ ಡ್ರಿಂಕ್ಸ್. ಒಂದು ಗ್ಲಾಸ್ ಕುಡಿದ ಮೇಲೆ ಇನ್ನೊಂದು ಹಾಗೆ 7-8 ಗ್ಲಾಸ್ ಕುಡಿದೆ. ತಲೆ ಒಂದು ರೀತಿ ತಿರುಗುತ್ತಿದೆ. ಯಾವ ವಿಷಯವೂ ನನಗೆ ಅರ್ಥವಾಗುತ್ತಿಲ್ಲ. ಇದೆಲ್ಲ ಹೇಗೆ ಆಗುತ್ತಿದೆ, ಎಲ್ಲಿದ್ದೇನೆ ಅನ್ನುವುದರ ಅರಿವು ಕೂಡ ನನಗೆ ಇಲ್ಲ. ಆದರೆ ಯಾರೋ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ. ಯಾರು ಅಂತ ತಿಳಿಯುತ್ತಿಲ್ಲ, ಎಲ್ಲಿಗೆ ಅಂತ ತಿಳಿಯುತ್ತಿಲ್ಲ. ಇದೇ ಮೊದಲ ಬಾರಿ ತಲೆ ಸಿಡಿಯುತ್ತಿದೆ. ಒಂದು ಹೊಸ ರೀತಿಯ ಬದಲಾವಣೆ ನನ್ನ ದೇಹದಲ್ಲಿ ಆಗುತ್ತಿದೆ. ನನ್ನ ಜೊತೆ ಏನೋ ಒಂದು ರೀತಿಯ ಕೆಟ್ಟ ಕೆಲಸ ನಡೆಯುತ್ತಿದೆ. ನನ್ನ ಬಟ್ಟೆಗಳನ್ನು ತೆಗೆಯಬೇಡಿ ಅಂತ ನಾನು ಪದೇ ಪದೇ ಹೇಳುತ್ತಿದ್ದೇನೆ. ಆದರೆ ಯಾರೂ ಕೂಡ ನನ್ನ ಮಾತನ್ನು ಕೇಳುತ್ತಿಲ್ಲ. ಸ್ವಲ್ಪ ಹೊತ್ತು ಹಾರಾಡಿದೆ, ಚೀರಾಡಿದೆ. ನಂತರ ಏನೂ ನೆನಪಿಲ್ಲ. ಬೆಳಿಗ್ಗೆ ಎದ್ದಾಗ ಒಂದು ದೊಡ್ಡ ಶಾಕ್ ಆಗಿತ್ತು. ನನ್ನ ಜೀವನದಲ್ಲಿ ಎಂದೂ ಕೂಡ ಈ ರೀತಿ ನಡೆಯುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ನಾನು ಬೆತ್ತಲಾಗಿ ಮಲಗಿದ್ದೇನೆ, ಅದು ರಾಹುಲ್ನ ಜೊತೆ. ಅವನು ಕೂಡ ಸಂಪೂರ್ಣವಾಗಿ ಬೆತ್ತಲಾಗಿದ್ದು ನನ್ನನ್ನು ಅವನ 2 ಕೈಗಳಿಂದ ಬಳಸಿ ತಬ್ಬಿಕೊಂಡಿದ್ದಾನೆ. ಅವನ ತುಟಿ ನನ್ನ ಹಣೆಯ ಮೇಲೆ ಇದೆ, ನನ್ನ ತುಟಿ ಅವನ ಕತ್ತಿನ ಮೇಲೆ ಇದೆ. ಏನಾಯಿತು ಅರ್ಥವಾಯ್ತಿಲ್ಲ.
ಒಂದು ಹೊಸ ರೀತಿಯ ಅನುಭವ. ರಾಹುಲ್ ನನ್ನ ಪಕ್ಕ ಮಲಗಿರುವುದರಿಂದ ನನಗೆ ಒಂದು ರೀತಿ ಕಂಫರ್ಟ್. ಬೆತ್ತಲಾಗಿ ಮಲಗಿದ್ದರೂ ಕೂಡ ಅವನ ಜೊತೆ ಅದೇ ರೀತಿ ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಅನಿಸುತ್ತದೆ ಮನಸ್ಸಿಗೆ. ಆದರೆ ವಾಸ್ತವ ತಿಳಿದ ನನಗೆ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಬೇಕು. ರಾಹುಲ್ ನನ್ನನ್ನು ಪ್ರೀತಿಸುತ್ತಿಲ್ಲ. ಅವನು ಪ್ರೀತಿಸಿದರೆ ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತೆ ಯಾರೂ ಇಲ್ಲ. ಅವನ ರೀತಿಯ ಹುಡುಗ ಬೇಕು ಅಂತ ಬಯಸುತ್ತಿದ್ದೆ. ಆದರೆ ಇಂದು ನಾಳೆ ಮದುವೆ ಆಗುವ ಹುಡುಗಿಯನ್ನು ಪಾರ್ಟಿಗೆ ಕರೆದು ಈ ರೀತಿ ವ್ಯವಹಾರ ಮಾಡಿದರೆ ಏನು ಮಾಡಲಿ? ಪಾರ್ಟಿಗೆ ಪದೇ ಪದೇ ಕರೆದಿದ್ದು ನನ್ನದೆಲ್ಲವನ್ನು ದೋಚಿಕೊಳ್ಳಲು, ನನ್ನನ್ನು ಯೂಸ್ ಆ್ಯಂಡ್ ಥ್ರೋ ಮಾಡಲು ಅಷ್ಟೇ ಅಂತ ಜೋರಾಗಿ ಅಳುತ್ತಿದ್ದೆ. ನನ್ನ ಕಣ್ಣೀರು ಅವನ ದೇಹದ ಮೇಲೆ ಬೀಳುತ್ತಿತ್ತು. ಆದರೂ ಕೂಡ ಒಂದು ರೀತಿಯ ಬಿಸಿ ಗಾಳಿ ಬಂದಂತೆ ಆಯಿತು. ಆಗ ರಾಹುಲ್ಗೆ ಎಚ್ಚರವಾಯಿತು. ಅವನು ನಾನು ಅಳುವುದನ್ನು ನೋಡಿ ಬೇಸರವಾಗಿ ನನ್ನ ಕಣ್ಣೀರನ್ನು ಒರೆಸಿದ. ನಂತರ ಅಲ್ಲೇ ಇದ್ದ ಒಂದು ಗೌನನ್ನು ನನಗೆ ಸುತ್ತಿದ. ನನ್ನ ಕಣ್ಣೀರು ಇನ್ನೂ ಜಾಸ್ತಿ ಆಯಿತು. ಅವನಿಗೆ ಪ್ರೀತಿಯ ಗೆಳೆಯ ಅಂತ ನಂಬಿ ಬಂದರೆ ನನ್ನದೆಲ್ಲವನ್ನು ದೋಚಿಕೊಂಡ. ಇನ್ನು ನಾನು ಹೊರಗಡೆ ಮುಖ ತೋರಿಸಲು ಸಾಧ್ಯವಿಲ್ಲ. ಸಾವೇ ನನಗೆ ಕಟ್ಟಿಟ್ಟ ಬುತ್ತಿ ಅಂತ ಯೋಚಿಸುತ್ತಿದ್ದೆ. ಎಲ್ಲ ಮೋಸ ಮಾಡಿದ ಮೇಲೆ ಇನ್ನು ಅವನ ಹತ್ತಿರ ನೀನು ಏಕೆ ಮೋಸ ಮಾಡಿದ್ದೆ ಅಂತ ಕೇಳಲಿ ಅಲ್ಲವೇ? ಅವನು ಯಾವುದೇ ಉತ್ತರ ಕೊಟ್ಟರೂ ನನ್ನ ಓದಶೀಲ ಬರುವುದಿಲ್ಲ. ಇನ್ನೂ ಜೋರಾಗಿ ಅಳಲು ಶುರು ಮಾಡಿದೆ. ಆಗ ಅವನು ನನ್ನನ್ನು ತಬ್ಬಿಕೊಳ್ಳಲು ಹತ್ತಿರ ಬಂದ. ಸಮಾಧಾನ ಮಾಡಲು ನಾನು ಅವನನ್ನು ದೂರ ತಳ್ಳಿದೆ. ಗೆಳೆಯ ಅಂತ ನಿನ್ನನ್ನು ನಂಬಿ ಬಂದರೆ ಈ ರೀತಿ ಏಕೆ ಮಾಡಿದೆ? ನೀನು ಒಂದೇ ಒಂದು ಬಾರಿ ಏನು ಕೇಳಿದರೂ ನಾನು ಅದನ್ನು ಕೊಡುತ್ತಿದ್ದೆ. ನೀನು ಎಂದರೆ ನನಗೆ ಅಷ್ಟು ಪ್ರೀತಿ. ಒಂದೇ ಒಂದು ಬಾರಿ ನನ್ನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದ್ದರೆ ಸಾಕಿತ್ತು. ಅಥವಾ ಮದುವೆ ಆಗದೆ ಹೋದರೂ ನಾವಿಬ್ಬರು ಇದೇ ರೀತಿ ಲಿವಿಂಗ್ ರಿಲೇಷನಲ್ಲಿ ಇರೋಣ ಅಂದರೂ ನಾನು ಒಪ್ಪುತ್ತಿದ್ದೆ. ಆದರೆ ನೀನು ನನಗೆ ಅಷ್ಟು ಇಷ್ಟ. ನಿನ್ನನ್ನು ಬಿಟ್ಟು ಹೊರಗಡೆ ಹೋಗಲು ಇಷ್ಟವಿಲ್ಲ. ಆದರೆ ಮೋಸ ಮಾಡಿ ನಾನು ಕುಡಿಯುವ ಕೂಲ್ ಡ್ರಿಂಕ್ಸ್ಗೆ ಮತ್ತು ಬರುವುದನ್ನು ಹಾಕಿ ಎಚ್ಚರ ತಪ್ಪಿಸಿ ಪ್ರಜ್ಞೆ ಇಲ್ಲದೆ ಇದ್ದಾಗ ನನ್ನ ದೇಹವನ್ನು ಏಕೆ ಬಳಸಿಕೊಂಡೆ? ಈ ರೀತಿ ನಂಬಿಕೆ ದ್ರೋಹ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯುತ್ತಿದ್ದೆ ಪಾಪಿ ಅಂತ ಅವನ ಮೇಲೆ ಜೋರಾಗಿ ನನ್ನ ಎರಡೂ ಕೈಗಳಿಂದ ಹೊಡೆದೆ. ಅವನ ಕಣ್ಣಿನಲ್ಲಿ ಕಣ್ಣೀರು ಶುರುವಾಯಿತು. ನಾನು ಅಳುವುದನ್ನು ನೋಡಿ ರಾಹುಲ್ ಪದೇ ಪದೇ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ನಾನು ಅವನ ಮಾತನ್ನು ಕೇಳಲು ಇಷ್ಟಪಡಲಿಲ್ಲ. ನನ್ನ ಬಟ್ಟೆಗಳನ್ನು ಹಾಕಿಕೊಂಡು ನಾನು ಹೊರಗಡೆ ಹೋಗುತ್ತಿದ್ದೇನೆ. ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಪದೇ ಪದೇ ನನ್ನನ್ನು ಬಿಡು, ನಾನು ಹೋಗುತ್ತೇನೆ. ನಿನ್ನ ಮುಖವನ್ನು ಕೂಡ ನನಗೆ ನೋಡಲು ಇಷ್ಟವಿಲ್ಲ. ಯಾರೋ ಬೇರೆಯವರು ಈ ರೀತಿ ಮೋಸ ಮಾಡಿದ್ದರೆ ಏನೋ ಕ್ಷಮೆ ಇರುತ್ತದೆ. ಆದರೆ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡಿದ್ದೆ. ನೀನು ನನಗೆ ಇಷ್ಟು ದೊಡ್ಡ ಮೋಸ ಮಾಡಿದೆ ಅಂತ ಪದೇ ಪದೇ ಹೇಳುತ್ತಿದ್ದೇನೆ. ನಂತರ ರಾಹುಲ್ ನನ್ನನ್ನು ಚೇರ್ ಮೇಲೆ ಕೂರಿಸಿದ. ಪ್ಲೀಸ್ ಒಂದೇ ಒಂದು ಬಾರಿ ನಾನು ಹೇಳುವುದನ್ನು ಕೇಳು. ನಾವು ತುಂಬ ಚಿಕ್ಕವರು ಆದಾಗಿನಿಂದಲೂ ಸ್ನೇಹಿತರು. ಆ ಮಾತಿಗಾದರೂ ಬೆಲೆ ಕೊಟ್ಟು ಕೇಳು. ನಾನು ಏನು ಮಾತನಾಡದೆ ಕುಳಿತೆ. ನನಗೂ ಕೂಡ ಅವನು ಹೇಳುವ ಮಾತುಗಳನ್ನು ಕೇಳಬೇಕು ಅಂತ ಅನಿಸುತ್ತಿತ್ತು. ನಿನ್ನ ಜೊತೆ ಯಾವುದೇ ಕೆಟ್ಟ ಕೆಲಸ ಮಾಡಲು ನಾನು ಬಂದಿಲ್ಲ. ನನ್ನ ಉದ್ದೇಶ ಇದ್ದಿದ್ದು ನಿನ್ನನ್ನು ಪ್ರಪೋಸ್ ಮಾಡಬೇಕು ಅಂತ. ಆಗ ನಾನು ಅವನನ್ನು ವಿಚಿತ್ರವಾಗಿ ನೋಡಿದೆ. ನಿನಗೆ ತುಂಬ ವಿಚಿತ್ರ ಎನಿಸಿದರೂ ಇದೇ ಸತ್ಯ. ನನಗೆ ನಿನ್ನ ಮೇಲೆ ಇದ್ದ ಪ್ರೀತಿ ನಿನಗೆ ಮದುವೆ ಸೆಟ್ ಆದ ಮೇಲೆ ಅರ್ಥವಾಗಿದ್ದು. ನೀನು ಬೇರೆ ಹುಡುಗನ ಜೊತೆ ಓಡಾಡುವುದು ಅವನ ಜೊತೆ ಇದ್ದಾಗ ನಿನ್ನಲ್ಲಿ ನನಗೆ ಇರುವ ಪ್ರೀತಿಯ ಅರ್ಥವಾಯಿತು. ಆದರೆ ಹೇಗೆ ಹೇಳಲಿ ನಿನಗೆ? ನೀನಿಲ್ಲದೆ ಯಾವ ಕೆಲಸದ ಮೇಲೂ ನನಗೆ ಇಂಟ್ರೆಸ್ಟ್ ಇಲ್ಲ. ಆಫೀಸ್ನಲ್ಲಿ ಕೆಲಸ ಎಲ್ಲಿ ಶುರು ಆಯಿತೋ ಅಲ್ಲಿಗೆ ನಿಂತಿದೆ. ಮನಸ್ಸಿನಲ್ಲಿ ಹೊಟ್ಟೆಯಲ್ಲಿ ಒಂದು ರೀತಿ ಸಂಕಟವಾಗುತ್ತದೆ. ಆನಂತರ ಅಮ್ಮ ಹೇಳಿದಳು, ಅದು ಒಂದು ರೀತಿಯ ನಿನ್ನ ಮೇಲೆ ಇರುವ ಪ್ರೀತಿಯ ಸಂಕೇತ ಅಂತ ಹೇಳಿದರು. ದಿನಗಳು ಕಳೆದಂತೆ ನಾನು ಗಮನಿಸಿದೆ. ಆಗ ನನಗೆ ಅರ್ಥವಾಯಿತು, ಹೌದು, ನನಗೆ ನಿನ್ನ ಮೇಲೆ ಪ್ರೀತಿ ಮೊದಲಿನಿಂದಲೂ ಇದೆ. ಆದರೆ ನನಗೆ ಅದು ಅರ್ಥವಾಗಿರಲಿಲ್ಲ. ಈಗ ಅರ್ಥವಾಗಿದೆ. ಆದ್ದರಿಂದ ನಿನ್ನನ್ನು ಬಿಟ್ಟು ನಾನು ದೂರ ಇರಲು ಸಾಧ್ಯವಿಲ್ಲ. ನಿನ್ನ ಜೊತೆಗೆ ಇರಬೇಕು. ನೀನು ನನ್ನ ಪ್ರಾಣ. ನನ್ನ ಪ್ರಾಣ ನನ್ನಿಂದ ದೂರ ಹೋದರೆ ನಾನು ಸತ್ತು ಹೋಗುತ್ತೇನೆ ಅಂತ ಹೇಳಿದೆ. ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಬಾಯನ್ನು ಮುಚ್ಚಿಸಿದೆ. ಎಂದೂ ಕೂಡ ಈ ಮಾತನ್ನು ಆಡಬೇಡ. ನೀನಿಲ್ಲವಾದರೆ ನಾನು ಕೂಡ ಇರುವುದಿಲ್ಲ ಅಂತ ಅಳಲು ಶುರು ಮಾಡಿದೆ. ಇಬ್ಬರು ಅಳುತ್ತಾ ಪರಸ್ಪರ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡೆವು. ನಿಮ್ಮ ಮತ್ತು ನನ್ನ ಅಮ್ಮ
ಇಂದು ಪ್ರಪೋಸ್ ಮಾಡಲು ನನಗೆ ಐಡಿಯಾ ಕೊಟ್ಟರು. ನನಗೆ ಆಶ್ಚರ್ಯವಾಯಿತು. ನನ್ನ ಅಮ್ಮ ನಿಜವಾಗಲೂ ಹೌದು, ನಾವಿಬ್ಬರು ಜೊತೆಯಲ್ಲಿ ಇದ್ದರೆ ಖುಷಿಯಾಗಿರುತ್ತೇವೆ ಅನ್ನುವುದು ಅಮ್ಮನ ಆಸೆ ಅಲ್ಲ, ಅಮ್ಮಂದಿರ ಮನದ ಮಾತು. ಅದನ್ನು ನಿಜ ಮಾಡೋಣ ಪ್ಲೀಸ್, ನನ್ನನ್ನು ಮದುವೆ ಆಗುತ್ತೀಯಾ ಅಂತ ಮಂಡಿ ಊರಿ ಕುಳಿತುಕೊಂಡ. ಮೊದಲು ಕೇಳಿದ್ದರೆ ಆಗುತ್ತಿದ್ದೆ, ಆದರೆ ಈಗ ಇಷ್ಟೊಂದು ಅಚಾತುರ್ಯ ನಡೆದಿದೆ, ಹೃದಯ ಹೊಡೆದು ಹೋಗಿದೆ. ನಿಜವಾದ ವಿಷಯ ನಿನಗೆ ತಿಳಿದಿಲ್ಲ ಅಂತ ನನ್ನನ್ನು ಒಂದು ರೂಮಿಗೆ ಕರೆದುಕೊಂಡು ಹೋದ. ಅಲ್ಲಿ CCTV ಕ್ಯಾಮ್ರಾಗಳನ್ನು ಹ್ಯಾಂಡಲ್ ಮಾಡುವ ರೂಮು ಅದು. ನಿನ್ನೆ ರಾತ್ರಿ ನನ್ನನ್ನು ಮದುವೆ ಆಗುವ ಹುಡುಗ ನಾನು ಕುಡಿಯುವ ಕೂಲ್ ಡ್ರಿಂಕ್ಸ್ಗೆ ಮತ್ತೊಬ್ಬರುವ ಡ್ರಿಂಕ್ಸನ್ನು ಮಿಕ್ಸ್ ಮಾಡಿ ಹಾಕಿದ್ದಾನೆ. ಅದಕ್ಕೆ ನನಗೆ ಪ್ರಜ್ಞೆ ತಪ್ಪಿದ್ದು. ನಂತರ ನನ್ನನ್ನು ಕರೆದುಕೊಂಡು ರೂಮಿಗೆ ಬಂದಿದ್ದಾನೆ. ಅವನು ಮೊದಲೇ ಈ ರೂಮನ್ನು ಬುಕ್ ಮಾಡಿದ್ದ, ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು. ನಾನು ನಿನ್ನನ್ನು ಎಲ್ಲ ಕಡೆ ಹುಡುಕುತ್ತಿರಬೇಕಾದರೆ ಇಲ್ಲಿ ಬಂದೆ. ಆಗ ಕ್ಯಾಮ್ರಾದಲ್ಲಿ ನೋಡಿದಾಗ ನನಗೆ ಅರ್ಥವಾಯಿತು, ನಿನ್ನ ಜೊತೆ ಅವನು ಯಾವುದಾದರೂ ಕೆಟ್ಟ ಕೆಲಸ ಮಾಡುತ್ತಾನೆ ಅಂತ. ಅವನನ್ನು ಫಾಲೋ ಮಾಡಿ ಬಂದೆ. ಆದರೆ ಅವನು ಈ ರೂಮಿಗೆ ಬಂದು ನಿನ್ನ ಬಟ್ಟೆಗಳನ್ನು ಒಂದೊಂದಾಗಿ ತೆಗೆಯಲು ಪ್ರಯತ್ನಿಸುತ್ತಿದ್ದ. ಆಗ ನಾನು ಅವನಿಗೆ ಚೆನ್ನಾಗಿ ಹೊಡೆದೆ. ನಂತರ ಪೊಲೀಸ್ ಸ್ಟೇಷನ್ಗೆ ನನ್ನ ಕೆಲಸದವರು ಅವನನ್ನು ಕರೆದುಕೊಂಡು ಹೋಗಿದ್ದಾರೆ. ನಾನು ನಿನ್ನನ್ನು ಕಾಪಾಡಲು ಬಂದೆ. ನೀನು ಒಂದು ವಿಚಿತ್ರವಾಗಿ ಹಾಡುತ್ತಿದ್ದೆ ಕುಡಿದ ಮತ್ತಿನಲ್ಲಿ. ನನ್ನನ್ನು ಬಿಡುತ್ತಲೇ ಇರಲಿಲ್ಲ. ಐ ಲವ್ ಯು ರಾಹುಲ್, ಐ ಲವ್ ಯು ರಾಹುಲ್ ಅಂತ ಹೇಳುತ್ತಿದ್ದೆ. ನಾನು ನಿನ್ನನ್ನೇ ಮದುವೆ ಆಗುತ್ತೇನೆ. ನೀನು ಯಾಕೆ ನನ್ನನ್ನು ಪ್ರೀತಿಸಿಲ್ಲ? ನಾನು ಅಷ್ಟೊಂದು ಸುಂದರವಾಗಿಲ್ಲವೇ? ಚೆನ್ನಾಗಿದ್ದೀನಿ ಅಲ್ಲವೇ? ಎಲ್ಲರಿಗಿಂತ ಜಾಸ್ತಿ ಬ್ರಿಲಿಯಂಟ್ ಅಂತ ಪ್ರತಿಯೊಬ್ಬರು ಹೇಳುತ್ತಾರೆ. ಪ್ರತಿಯೊಬ್ಬರು ನನ್ನನ್ನು ಇಷ್ಟಪಡುತ್ತಾರೆ. ಆದರೆ ನೀನು ಯಾಕೆ ಪ್ರೀತಿಸಿಲ್ಲ ಅಂತ ಗಲಾಟೆ ಮಾಡಲು ಶುರು ಮಾಡಿದೆ, ಮಕ್ಕಳ ರೀತಿ. ನೀನು ಈಗ ಮಲಗು, ಬೆಳಗ್ಗೆ ಮಾತನಾಡೋಣ ಅಂದರೆ ಇಲ್ಲ, ಈಗಲೇ ಮಾತನಾಡಬೇಕು ಅಂತ ಹಠ ಮಾಡಿದೆ. ನನ್ನ ಕೈಯನ್ನು ಹಿಡಿದುಕೊಂಡು ಮುತ್ತು ಕೊಟ್ಟು ಪ್ರಪೋಸ್ ಮಾಡಿದ್ದೆ, ನನ್ನನ್ನೇ ಮದುವೆ ಆಗುತ್ತೀಯಾ ಅಂತ. ಆಗ ನಾನು ಹೇಳಿದೆ, ನಿನಗೆ ಮದುವೆ ಸೆಟ್ ಆಗಿದೆ ಅಂದರೆ. ಅವನು ಇನ್ನೂ ತಾಳಿ ಕಟ್ಟಿಲ್ಲ ಅಲ್ಲವೇ? ನೀನು ತಾಳಿ ಕಟ್ಟಿಬಿಡು ಅಂತ ಐಡಿಯಾ ಕೊಟ್ಟಿದ್ದು. ನಂತರ ನಿನ್ನ ಬಟ್ಟೆಗಳನ್ನು ಸರಿಯಾಗಿ ಹಾಕಿ ಮಲಗಿಸಿದೆ. ನೀನು ಆ ಮತ್ತಿನಲ್ಲಿ ಎಲ್ಲ ಬಟ್ಟೆಗಳನ್ನು ತೆಗೆಯಲು ಆರಂಭಿಸಿದೆ. ನಾನು ಹತ್ತಿರ ಬಂದಾಗ ನನ್ನ ಬಟ್ಟೆಯನ್ನು ತೆಗೆದೆ. ನನ್ನ ತುಟಿಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದೆ. ನಾನು ದೂರ ತಳ್ಳಿದಾಗ, ನನ್ನ ಮೇಲೆ ಆಣೆ, ನಾನು ಮಾಡಿದ ಹಾಗೆ ಮಾಡಿಸಿಕೊಳ್ಳಬೇಕು ಅಂತ ನೀನು ಹೇಳಿದಾಗ ನಾನು ಸಂಪೂರ್ಣವಾಗಿ ಕರಗಿ ಹೋಗಿದ್ದೆ. ನಿನ್ನ ಮೇಲೆ ಆಣೆ ಇಟ್ಟುಕೊಂಡಿದ್ದಕ್ಕೆ ಅಷ್ಟೇ ಅಲ್ಲ, ನನಗೂ ಕೂಡ ನಿನ್ನ ಮೇಲೆ ಪ್ರೀತಿ ಇದೆ. ಅದು ಇತ್ತೀಚೆಗೆ ಮಾತ್ರ ಗೊತ್ತಾಗುತ್ತಿರುವುದು. ನೀನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಾಗ ನನ್ನನ್ನು ನಾನು ಕಂಟ್ರೋಲ್ ಮಾಡಲು ಸಾಧ್ಯವಾಗಲಿಲ್ಲ. ನಂತರ ಪರಸ್ಪರ ಇಬ್ಬರು ಒಂದಾದೆವು ದೈಹಿಕವಾಗಿ. ನೀನು ರಾತ್ರಿ ತುಂಬ ಹೊತ್ತು ನಿದ್ದೆ ಮಾಡಿಲ್ಲ. ನನ್ನನ್ನು ಎಷ್ಟು ಪ್ರೀತಿಸುತ್ತೀಯಾ ಅಂತ ಗೊತ್ತಾಯಿತು. ಆ ಕುಡಿದ ಮತ್ತಿನಲ್ಲೂ ಕೂಡ ನನ್ನ ದೇಹದ ಪ್ರತಿ ಅಂಗಕ್ಕೂ ನೀನು ನನ್ನ ಜೊತೆ ಶಾಶ್ವತವಾಗಿ ಇರುವೆ ಅಂತ ಅನುಭವವನ್ನು ಮಾಡಿಸಿದ್ದೀಯ. ಈಗ ಬಿಟ್ಟು ಹೋದರೆ ನಾನು ಸಂಪೂರ್ಣವಾಗಿ ಬ್ರೇಕ್ ಆಗುತ್ತೇನೆ, ನಿಜವಾಗಲೂ ಬದುಕಿರುವುದಿಲ್ಲ. ಜೋರಾಗಿ ಅಳಲು ಶುರು ಮಾಡಿದ. ನನಗೆ ಅವನ ಮೇಲೆ ಪ್ರೀತಿ ಹುಕ್ಕಿತು. ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಕುಡಿದಾಗ ನಾನು ವಿಚಿತ್ರವಾಗಿ ಆಡಿರಬಹುದೇನೋ. ಇದು ಅಡ್ವಾಂಟೇಜ್ ಅಲ್ಲ, ಇಬ್ಬರು ಸೇರಿ ಮಾಡಿರುವ ಕೆಲಸ. ಆದರೆ ನನಗೆ ನೆನಪಿಲ್ಲ, ನಾವು ಪ್ರೀತಿ ಮಾಡುವವರು ನಮ್ಮನ್ನು ತಬ್ಬಿಕೊಂಡರೆ, ನಮ್ಮ ತುಟಿಗಳಿಗೆ ಮುತ್ತು ಕೊಟ್ಟರೆ ನಾವು ಎಷ್ಟು ಹೊತ್ತು ತಾನೇ ಅವರಿಂದ ದೂರ ಇರಲು ಸಾಧ್ಯ? ಇಲ್ಲೂ ಅದೇ ಆಗಿದ್ದು. ರಾಹುಲ್ ಅಳುತ್ತಿರುವುದನ್ನು ನೋಡಿ ನನಗೆ ದುಃಖವಾಗಿ ಅವನ ತುಟಿಗೆ ಮುತ್ತನ್ನು ಕೊಟ್ಟೆ. ಅವನ ಕಣ್ಣೀರು ಸಡನ್ನಾಗಿ ನಿಂತು ಹೋಯಿತು. ಇಬ್ಬರಿಗೂ ಪರಸ್ಪರ ಒಬ್ಬರಿಗೆ ಒಬ್ಬರು ಸಿಕ್ಕಿದರು ಅನ್ನುವ ನೆಮ್ಮದಿ, ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಇರುವ ಪ್ರೀತಿ ಮೊದಲೇ ಅರ್ಥ ಮಾಡಿಕೊಂಡಿದ್ದರೆ ಇಷ್ಟೊಂದು ಎಡವಟ್ಟು ಆಗುತ್ತಿರಲಿಲ್ಲ. ಮನೆಗೆ ಹೋಗಿ ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಹುಡುಗ ನನ್ನನ್ನು ಕೆಟ್ಟದಾಗಿ ಬಳಸಿಕೊಳ್ಳಲು ಕುಡಿಸಿದ ಅಂತ ಅಪ್ಪ ಅಮ್ಮನಿಗೆ ಹೇಳಿದೆ. ನಂತರ ಅಪ್ಪ ಅಮ್ಮ ಈ ಮದುವೆಯನ್ನು ಕಿತ್ತು ಹಾಕಿ ರಾಹುಲ್ಗೂ ಮತ್ತು ನನಗೂ ಅದೇ ಮುಹೂರ್ತದಲ್ಲಿ ಮದುವೆ ಮಾಡಿದರು. ಇಂದು ನನ್ನ ಮತ್ತು ರಾಹುಲ್ನ ಮೊದಲ ರಾತ್ರಿ. ರಾಹುಲ್ನ ಬರುವಿಕೆಗಾಗಿ ನಾನು ಕಾಯುತ್ತಿದ್ದೆ. ಇಬ್ಬರೂ ತುಂಬ ಖುಷಿಯಲ್ಲಿದ್ದೆವು. ನಾನು ಅವನನ್ನು ಮೊದಲು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ತಬ್ಬಿಕೊಂಡ. ಅವನು ತುಂಬ ಹೊತ್ತು ನಮ್ಮ ಬದುಕಿನ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾನೆ. ನಿನ್ನ ಜೊತೆ ಚಿಕ್ಕಂದಿನಿಂದಲೂ ಇದ್ದೇನೆ, ಎಲ್ಲ ವಿಷಯ ಗೊತ್ತು, ಹೊಸದಾಗಿ ಏನೂ ಹೇಳಬೇಡ
ಮೊದಲು ಆಗುವ ಕೆಲಸವನ್ನು ನೋಡು ಅಂತ ಹೇಳಿದೆ. ಇದು ನಮ್ಮ ಮೊದಲ ರಾತ್ರಿಯಲ್ಲ ಅಲ್ಲವೇ ಅಂತ ರಾಹುಲ್ ನಗುತ್ತಾನೆ. ನಿನಗೆ ಮೊದಲ ರಾತ್ರಿಯಲ್ಲ, ಆದರೆ ನನಗೆ ಮೊದಲ ರಾತ್ರಿ. ನಮ್ಮಿಬ್ಬರ ಮಧ್ಯೆ ಏನಾಯಿತು ನನಗೆ ನೆನಪಿಲ್ಲ ಅಂತ ಹೇಳಿ ನಾನು ಅವನ ಮೇಲೆ ಬಿದ್ದೆ. ಇಬ್ಬರ ತುಟಿಗಳು ಪರಸ್ಪರ ಲಾಕ್ ಆದವು. ಮುಂದೆ ನಮ್ಮ ಅದ್ಭುತವಾದ ಬದುಕು ಆರಂಭವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.